Okay, I think the window is visible now, right? Anyone reply? Okay. Okay, thank you. The question is like this. Anyone tell me the question number? I think 2 or 3. How many questions already over? Yes, questions solve already nanu. 6, sir. Okay, now the 7th one. The question is like this. Express rupees 55 as a percentage of or you can note down the question rupees 350. The question is rupees 55 as a percentage of 350, right? So you need to find the 55 is the percentage of 350. ಇದರ ಅರ್ಥ ಏನಪ್ಪ ಅಂದರೆ ನೀವು 350ಗೆ 55 ಎಷ್ಟು ಪರ್ಸೆಂಟೇಜ್ ಆಗುತ್ತೆ? ದೆನ್ ದ ಆನ್ಸರ್ ಈಸ್ ಲೈಕ್ ದಿಸ್. percentage is equal to 55 as a percentage of 350 into 100, right? Anyone check this the answer? Check ಮಾಡ್ಕೊಡ್ರಿ ಆನ್ಸರ್ನ. $55 divided by 350 into 100. The answer is 15.7. So 15.7 is yes, 15.7% is the answer for this. Immediate solution is clear. Now if I give the one question here directly, just you can tell me the answer. Rupees 62 as a percentage of rupees 682. Tell me anyone. 62 as a percentage of 682. Okay, so how to do this one? Answer is simple once again. 62 divided by 682 into 100. Correct? The answer is 9.09. Good. Next question now. Question number 9. 8% of a certain amount, 8% of a certain amount is rupees 25. Find the amount. Find the amount. Write the question. 8% of a certain amount is 25. ಸೊ ನೀವು ಯಾವ ಇಮ್ಯಾಜಿನ್ ಫಿಗರ್ ಮಾಡ್ಕೊಡ್ರಿ, ಒಂದು ಅಮೌಂಟ್ ಅದ, ಆ ಅಮೌಂಟದ್ದು 8% ಮಾಡ್ಕೊಂಡಾಗ 25 ಬರುತ್ತೆ. ವಾಟ್ ಈಸ್ ದ ಅಮೌಂಟ್? ಅಲ್ಲಿ ಒಂದು ಎಕ್ಸಾಂಪಲ್, ಫಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಅಬ್ಸರ್ವ್ ಮಾಡ್ಕೊಡ್ರಿ. ಫಸ್ಟ್ ಎಕ್ಸಾಂಪಲ್, ಅಮೌಂಟ್ ಈಸ್ rupees 1000, rate is 10%. Then amount comes how much? 100 rupee. So 10% of this amount 100,000 rupee, it is 100. ಅಂದರೆ 10% 1000 ಮೇಲೆ ಮಾಡಿಕೊಂಡ್ರೆ ನೀವು 100 ರೂಪಾಯಿ ಬರುತ್ತೆ. ನೌ ದೇ ಆರ್ ಆಸ್ಕಿಂಗ್ ಯು ಟು ಫೈಂಡ್ ದಿಸ್ ಒನ್. ಹೇಗೆ ಫೈಂಡ್ ಮಾಡ್ತಾರೆ ಇದನ್ನು? ಹೌ ಟು ಫೈಂಡ್ ದಿಸ್ ಅಮೌಂಟ್? ಲೈಕ್ ದಿಸ್, 100 ಡಿವೈಡ್ ಬೈ 10%. ಸೊ ಆನ್ಸರ್ ವಿಲ್ ಬಿ 1000. ಮಾಡಿ ನೋಡ್ಕೊಡ್ರಿ, ಸೇಮ್ ಬರುತ್ತೆ ಇದು. 100 rupee is how it comes on a certain amount. If you calculate the 10%, it comes 100 rupee. ಯಾವುದೋ ಒಂದು ಅಮೌಂಟ್ ಮೇಲೆ, ಇಮ್ಯಾಜಿನರಿ ಫಿಗರ್ ಮೇಲೆ ನೀವು 10% ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಂಡಾಗ 100 ರೂಪಾಯಿ ಬರುತ್ತೆ. ವಾಟ್ ಈಸ್ ದಟ್ ಇಮ್ಯಾಜಿನರಿ ಫಿಗರ್? ಅಂದರೆ ಆ ಅಮೌಂಟ್ ಎಷ್ಟು ಇರಬಹುದು? ಯು ಕ್ಯಾನ್ ಟೇಕ್ ಇಟ್ ಲೈಕ್ ದಿಸ್ ಆಲ್ಸೋ. ಇದನ್ನ ಈಗೂ ಮಾಡ್ಬೋದು ನೀವು ಈಸಿಯಾಗಿ. ನಿಮ್ಗೆ ಯಾವ ಅಮೌಂಟ್ ಕ್ವಶನ್ ಕ್ಯಾರಿಗೋರು, ಅಮೌಂಟ್ ಈಸ್ ದ ಕ್ವಶನ್ ಫಾರ್ ಯು. ನಿಮ್ಗೆ ಕೇಳಿದ್ದೀನಿ ಅಂದರೆ ಶಾರ್ಟ್ ಬರ್ತೀನಿ.
amount is the question. Now what you can do is let the amount will be x. ನಿಮ್ಗೆ ಯಾವ್ದು ಕೇಳಲ್ಲಪ್ಪ ಅಮೌಂಟ್ ಎಕ್ಸ್ ಅಂತ ಅಂದ್ಕೊಡ್ರಿ. ನಾವು then x equal to ಹೇಗೆ ಬಂತು ಹೇಳಿದ್ರೆ 25 ಹೇಗೆ ಬಂತು, how this 25 you are getting, this 25 rupee comes equal to x is an amount, it's 8%. x ಅಂದರೆ ಒಂದು ಅಮೌಂಟ್ ಅದ, ಆ ಅಮೌಂಟದ್ದು 8% ಮಾಡ್ಕೊಂಡಾಗ ಏನು ಬರುತ್ತೆ ನಿಮಗೆ ಆನ್ಸರ್ 25 ಬರುತ್ತೆ. ನಾವು ಯು ಸಿಂಪ್ಲಿಫೈ ದಿಸ್ ಒನ್, ಶಿಫ್ಟ್ ದೀಸ್ ಟು ದಿಸ್ ಸೈಡ್, ಏನಾಗುತ್ತೆ ನೋಡಿರಿ 25 into 100 divided by 8 x, then x equal to anyone tell me, I think someone is wrote in the chat box ಅಲ್ಲಿ ಬರೆದು ಅನ್ಕೊಂಡಿದ್ದೀನಿ. So 312.5, good. The answer is 312.5. What is that amount then? That amount is 312.5. ನೀವು ಯಾವ ಅಮೌಂಟ್ನ ಫೈನ್ ಮಾಡ್ತಿದ್ದೀರಲ್ಲಪ್ಪ, ಆ ಅಮೌಂಟ್ ಎಷ್ಟು ಹೇಳ್ರಿ, 312.5 ಬರುತ್ತೆ. ಇವಾಗ ಬೇಕಿದ್ರೆ ಮಾಡಿ ನೋಡ್ರಿ ನೀವು ಬೇಕಿದ್ರೆ. ಸೊ ಇದನ್ನು ನೀವು ವೆರಿಫೈ ಮಾಡ್ಕೊಳ್ಳೋದಾದ್ರೆ ಯು ನೋ ದ 312.5 ಇಸ್ ದ ಅಮೌಂಟ್, ಇಟ್ಸ್ 8%. ಕ್ರಾಸ್ ವೆರಿಫೈ ಮಾಡ್ತಾ ಇದ್ದೀನಿ, ಮಾಡಿ ನೋಡ್ರಿ. 8% ಆಫ್ 325 ಬರುತ್ತೆ. 312.5 8%, is it 25? Am I right? See, this was the answer. Every question is having a cross verification. ನೀವು ಪ್ರತಿಯೊಂದು ಕ್ವಶನ್ನು ಸಹ ಎಲ್ಲಿ ಹೇಳ್ರಿ, ಸಿ ಎನಲ್ಲಿ ಪ್ರತಿಯೊಂದು ಕ್ವಶನ್ನು ಸಹ ನೀವು ಕ್ರಾಸ್ನ ವೆರಿಫೈ ಮಾಡ್ಕೋಬೋದು. ನಿಮ್ಮ ಆನ್ಸರ್ ಎಲ್ಲ ಮುಗಿದ ಮೇಲೆ ಕ್ರಾಸ್ ವೆರಿಫೈ ಮಾಡ್ಕೋಬೋದು. ಎಲ್ಲ ಕ್ವಶನ್ಸು ಕ್ರಾಸ್ ವೆರಿಫೈ ಮಾಡಿಕೊಡ್ರಿ, ನೀವು ಮಾಡ್ಕೊಳ್ಳಿಕ್ಕೆ ಬರುತ್ತೆ ಇಲ್ಲಿ. ಗೊತ್ತಾಗಲ್ಲ ಕೇಳಿ ತೋರಿಸ್ತೇನೆ ನಾನು ಹೇಗಂತ ಹೇಳಿ. ಎಲ್ರಿಗೂ ಅರ್ಥ ಆಗಿದೆ ಈ ಕ್ವಶನ್ನು? ಕಮೆಂಟ್ ಟೆಲ್ ಮಿ ಎಸ್ ಆರ್ ನೋ. Solution clear ಆಯ್ತಾ? Good. Now I will give one question, then all you try and tell me the answer. I think question number 9, 10. What is the amount? What is the amount if 18%, remember 18% of it is rupees, 18% of it is rupees 72. What is that amount? ಹಾಗಿದ್ರೆ ಅಮೌಂಟ್ ಎಷ್ಟು? ರಿಪೀಟ್ ಮಾಡ್ತೀನಿ ಒಮ್ಮೆ. ಯಾವುದೋ ಒಂದು ಇಮ್ಯಾಜಿನರಿ ಫಿಗರ್ ಇದೆ ಅಂತ ಅಂದ್ಕೊಡ್ರಿ, ಆ ಇಮ್ಯಾಜಿನರಿ ಫಿಗರ್ ಮೇಲೆ 18% ಮಾಡ್ಕೊಂಡಾಗ 72 ರೂಪಿ ಬರುತ್ತೆ. ವಾಟ್ ಇಸ್ ದಟ್ ಇಮ್ಯಾಜಿನರಿ ಫಿಗರ್? ವಾಟ್ ಇಸ್ ದಟ್ ಫಿಗರ್? ಯಾವುದೋ ಒಂದು ಟೋಟಲ್ ಅಮೌಂಟ್ ಅದ, ಟೋಟಲ್ ಅಮೌಂಟದು 18% ಮಾಡಿದ್ರೆ ಎಷ್ಟು ಬರುತ್ತೆ ಹೇಳಿ? 72 ಬರುತ್ತೆ. ದೆನ್ ವಾಟ್ ಈಸ್ ದಟ್ ಅಮೌಂಟ್? ಹೇಗೆ ಮಾಡ್ಬೋದು ಇದನ್ನು ಫೈಂಡ್? ನೀವು 2 ಟೈಪ್ಸ್, 2 ಟೈಪ್ ಮಾಡ್ಬೋದು ನೀವು. ಡೈರೆಕ್ಟ್ ಮಾಡೋದು ಹೆಂಗೆ ಬರಿಬೋದು ಹೇಳಿ? ಅಮೌಂಟ್ ಈಕ್ವಲ್ ಟು ದಿಸ್ 72 ರೂಪಿ ಈಕ್ವಲ್ ಟು ಹೌ ಮಚ್? 18%. ಈ 72 ರೂಪಿ 18% ಈಕ್ವಲ್ ಐತಿ ಅಂದ್ರೆ 72 ಡಿವೈಡ್ ಬೈ 0.18, 18% ಸಿಂಪ್ಲಿಫೈ ಮಾಡಿದ್ರೆ ಸೊ ಹೌ ಮಚ್ ಇಟ್ ಕಮ್ಸ್? 400. ಎಸ್ 400. ಹೀಗೂ ಮಾಡ್ಬೋದು ನೀವು. ಅದರ್ವೈಸ್ ಸೆಕೆಂಡ್ ಆಪ್ಷನ್ ಈಸ್ ಲೆಟ್ ದಟ್ ಅಮೌಂಟ್ ವಿಲ್ ಬಿ ಎಕ್ಸ್, ದಟ್ ಅಮೌಂಟ್ ಈಸ್ ಎಕ್ಸ್. ನೋ ಹೌ ದಿಸ್ 72 ರೂಪಿ ಕಮ್ಸ್? ಈ 72 ರೂಪಿ ಹೇಗೆ ಬಂತ ಹೇಳ್ರಿ? ಆನ್ ದ ಎಕ್ಸ್ ಅಮೌಂಟ್ 18%. X is the total amount. Remember, X is total amount. On the total, if you find the 18%, you will get a 72 ರೂಪಿ. ಅಂದರೆ ಟೋಟಲ್ ಅಮೌಂಟ್ ಮೇಲೆ ನೀವು 18% ಮಾಡ್ಕೊಂಡಾಗ 72 ರೂಪಿ ಬರುತ್ತೆ. 72 ರೂಪಿ ಈಕ್ವಲ್ ಟು ಎಕ್ಸ್ ಇಂಟು 18%. ಹಾಗಾದ್ರೆ ಹೇಗೆ ಬರುತ್ತೆ ನೋಡ್ಕೊಡ್ರಿ, ಅಬ್ಸರ್ವ್ ಮಾಡಿ ನೋಡ್ರಿ ಅಮೌಂಟ್ನ. ಹೀಗೂ ಮಾಡ್ಕೋಬೋದು ನೀವು ಆನ್ಸರ್ನ. ಹೇಗೆ ಬರುತ್ತೆ ರೀ? 72 ಶಿಫ್ಟ್ ಮಾಡಿಕೊಟ್ಟಿದ್ದೀನಿ ಈ ಕಡೆಗೆ, 100 ಡಿವೈಡ್ ಬೈ 18. So x, then x equal to 400. ಮೈಕ್ ಓಪನ್ ಮಾಡಿಬಿಟ್ಟು ಮಾತಾಡ್ರಿ. ಅರ್ಥ ಆಯ್ತಾ ಈಗ? Is it the solution is clear? Now the point is, if you put the question to me, ನೀವು ನಾನು ಕ್ವಶನ್ ಕೇಳಿದರೆ ಸರ್ ಇವೆರಡರಲ್ಲಿ ಯಾವ್ದು ಬೆಸ್ಟ್ ನಾವು ಪ್ರಾಕ್ಟೀಸ್ ಮಾಡೋದು ಅಂತ ಕೇಳ್ಬೋದು ನೀವು ಬೇಕಿದ್ರೆ. ನಾನು ನಿಮ್ಗೆ ಆನ್ಸರ್ ಮಾಡಬಲ್ಲೆ.
ಯಾವ್ದು ಹೇಳ್ರಿ? ಔಟ್ ಆಫ್ ದೀಸ್ ಟು ವಿಚ್ ಮೆಥಡ್ ಈಸ್ ಮೋಸ್ಟ್ ಅಪ್ರಾಪ್ರಿಯೇಟ್. ನಾವು ಇದನ್ನು ಮಾಡ್ಕೊಳ್ಳೋಣ ಸರ್ ಮೆಥಡ್ನ, ಅಥವಾ ಈ ಮೆಥಡ್ನ ಮಾಡ್ಕೊಳ್ಳೋಣ, ಯಾವ ಮೆಥಡ್ ಬೆಸ್ಟ್ ಅಂತ ಕೇಳಿದರೆ ಮೈ ಆನ್ಸರ್ ವಿಲ್ ಬಿ ದಿಸ್ ಒನ್, ಸೆಕೆಂಡ್ ಒನ್ ಈಸ್ ದ ಬೆಸ್ಟ್ ಮೆಥಡ್. ಯಾವ್ದು ಹೇಳ್ರಿ? ಸೆಕೆಂಡ್ ಮೆಥಡ್ ಎಲ್ಲ ಕ್ವಶನ್ಗೂ ಮಾಡ್ಬೋದಿದೆ ನೀವು. ದಿಸ್ ಒನ್ ವಿಲ್ ಅಪ್ಲಿಕೇಬಲ್ ಫಾರ್ ಆಲ್ ದ ಕ್ವಶನ್ಸ್, ಎಲ್ಲ ಕ್ವಶನ್ಸ್ಗೂ ಸೂಟ್ ಆಗುತ್ತೆ ಇದು. ಯಾವುದು? ಸೆಕೆಂಡ್ ಮಾಡಿದ್ದು. ಸೆಕೆಂಡ್ ಮೈ ಸಜೆಷನ್ ಈಸ್ ಯು ವಿಲ್ ಆಲ್ವೇಸ್ ಗೋ ಫಾರ್ ಸೆಕೆಂಡ್ ಆಪ್ಷನ್. ಎರಡನೇ ಆಪ್ಷನ್ನ ಪ್ರಾಕ್ಟೀಸ್ ಮಾಡಿರಿ ಮ್ಯಾಕ್ಸಿಮಮ್. ಯಾವ್ದು ಹೇಳ್ರಿ? ಈ ಥರ ಪ್ರಾಕ್ಟೀಸ್ ಮಾಡೋದೇ ಮಾಡಿಕೊಡ್ರಿ, ಎಲ್ಲ ಕ್ವಶನ್ಸ್ಗೂ ಅಪ್ಲೈ ಆಗುತ್ತೆ ಇದು. ಈಸ್ ಇಟ್ ಕ್ಲಿಯರ್? ಎಲ್ಲರಿಗೂ ಅರ್ಥ ಆಯ್ತಾ? ಮಾತಾಡ್ರಿ. ಓಕೆ, ಗುಡ್. ನಾನು ರೈಟ್ ದ ನೆಕ್ಸ್ಟ್ ಕ್ವಶನ್. ಎಲ್ಲರೂ ಬರ್ಕೊಡಿ, ಕ್ವಶನ್ ಹೇಳ್ತಾ ಇದ್ದೀನಿ. ಐ ವಾಂಟ್ ರೈಟ್ ದಟ್ ಕ್ವಶನ್ ಬರೆಯಂಗಿಲ್ಲ ಇಲ್ಲ, ಕ್ವಶನ್ ದೊಡ್ಡದಾಗುತ್ತೆ. ಎಲ್ಲರೂ ಕ್ವಶನ್ ಬರ್ಕೊಡಿರ್ತೀನಿ. ಶಾಲ್ ಐ ಸ್ಟಾರ್ಟ್ ಟು ರೀಡ್? ಓದ್ಲಿಕ್ಕೆ ಸ್ಟಾರ್ಟ್ ಮಾಡಲ? Okay, write the question. A businessman gets on an average a businessman gets on an average 15% of profit from his investment. 15% of profit from his investment. Full stop, continue. His net profit this year amounts to rupees 12,000. This year amounts to rupees 12,000. Full stop, continue. Find his investment. Complete question. See, the question answer is a businessman gets on an average 15% profit. So percentage of profit is how much? 15, right? Then it is computed on the investment. Remember, the 15% is on the investment. ಯಾವುದು ಮೇಲೆ ಮಾಡ್ತಾರೆ ಇದು? 15% on investment. How much the money that you invested on that investment amount? 15% profit. So profit is 15% of your investment. Then for this year your profit is how much? The profit is rupees 12,000. So you get the profit here 12,000 rupee. The 12,000 rupee profit comes on the investment amount. Note ಕೊಡ್ರಿ. ಯೂಶುವಲ್ ಆಗಿ ನೀವು ಪ್ರಾಫಿಟ್ ಹೇಗೆ ತೊಗೊತೀರಪ್ಪ? ಇನ್ವೆಸ್ಟ್ಮೆಂಟ್ ಮೇಲೆ 12% ತೊಗೋತೀರಿ. ದೆನ್ ವಾಟ್ ಈಸ್ ದ ಇನ್ವೆಸ್ಟ್ಮೆಂಟ್? ನಾನು ಅವಾಗ ಹೇಳಿದ್ನಲ್ಲ ಆನ್ಸರ್ನ. ಲೆಟ್ ಇನ್ವೆಸ್ಟ್ಮೆಂಟ್ ಬಿ ಎಕ್ಸ್ ಅಂತ ಅನ್ಕೊಡ್ರಿ. ಹೌ ದ ಪ್ರಾಫಿಟ್ ಕಮ್ಸ್? ಪ್ರಾಫಿಟ್ ಹೇಗೆ ಬರುತ್ತೆ ಹೇಳ್ರಿ? ಯುವರ್ ಪ್ರಾಫಿಟ್ ಈಸ್ ಹಿಯರ್ ಡೆಫಿನೇಷನ್ ಆಫ್ ಪ್ರಾಫಿಟ್ ಹೇಗದ್ರಿ? ಸೊ ಪ್ರಾಫಿಟ್ ಈಕ್ವಲ್ ಟು 15% on investment, right? Your profit is 15% of investment. How much profit they have given? 12,000. ಎಷ್ಟು ಕೊಟ್ಟರೆ ಪ್ರಾಫಿಟ್ನ? 12,000 ಕೊಟ್ಟಿದ್ದಾರೆ ಅವರು. ಈಕ್ವಲ್ ಟು 15% means 15 divided by 100 into on means into, this is into investment. What is investment here? We taken the investment means what? Investment ಅದೇ ತೊಗೊಂಡ್ರಿ ನೀವು ಇಲ್ಲಿ, x ಅಂತ ತೊಗೊಂಡಿದ್ದೀರಾ. So you take the investment. Investment means x. Now you simplify this one. You shift these to this side. ಇವೆರಡನ್ನು ಸೈನ್ ಮಾಡ್ಕೊಡ್ರಿ. ಇದಿಷ್ಟು ಪಾರ್ಟ್ನ
ಈ ಕಡೆ ಶಿಫ್ಟ್ ಮಾಡಿರಿ, ಏನಾಗುತ್ತೆ ಆನ್ಸರು 12,000 ಇಂಟು 100 ಡಿವೈಡ್ ಬೈ 15 ಈಕ್ವಲ್ ಟು ಎಕ್ಸ್. ದೆನ್ ಎಕ್ಸ್ ಈಕ್ವಲ್ ಟು ಎನಿವನ್ ಡೂ ಇಟ್, ಎಷ್ಟು ಬರ್ತದೆ ನೋಡಿರಿ. ಈಸ್ ಇಟ್ 80,000? 12,000 ಇಂಟು 100 divided by 15. Okay, 80,000. So your investment is investment is 80,000. You can take this one, this type also. Otherwise, the other option is alternative answer is like this. Directly you can take the investment equal to ಡೈರೆಕ್ಟ್ ಆಗಿ ಮಾಡ್ಕೋಬೋದು ನೀವು. ಇನ್ವೆಸ್ಟ್ಮೆಂಟ್ ನಿಮ್ಗೆ ಅರ್ಥ ಆಗಬೇಕಿದಾದರೆ ಇನ್ವೆಸ್ಟ್ಮೆಂಟ್ ಈಕ್ವಲ್ ಟು 12,000 ರೂಪಿ ಡಿವೈಡ್ ಬೈ 15%. ಸೊ 12,000 ಡಿವೈಡ್ ಬೈ 0.15 ಈಕ್ವಲ್ ಟು 80,000. ಬಟ್ ಯು ಮಸ್ಟ್ ನೋ ದ ಮೀನಿಂಗ್ ಆಫ್ ದೀಸ್ ಟು. ಇವೆರಡು ಮೀನಿಂಗ್ ಗೊತ್ತಿರ್ಬೇಕು ನಿಮಗೆ. ಸೊ ಪ್ರಾಫಿಟ್ ಈಸ್ ಟು ಬಿ ಕಾಂಪಿಟೆಡ್ ಆನ್ ದ ಇನ್ವೆಸ್ಟ್ಮೆಂಟ್. ಸೊ 12,000 ರೂಪಿ ಈಸ್ ಈಕ್ವಲ್ ಟು 15%, ದಟ್ ಈಸ್ 12,000 ಡಿವೈಡ್ ಬೈ 15%. ಹೀಗೂ ಮಾಡ್ಕೋಬೋದು ನೀವು. Again, I will strongly suggest you that you need to go always this method, because if you need to learn the entire CA clearly, ಅಂದರೆ ಪೂರ್ತಿ CA ನಿಮ್ಗೆ ಅರ್ಥ ಆಗ್ಬೇಕಂತಂದ್ರೆ ಬೆಸ್ಟ್ ಏನು ಮಾಡ್ಕೊಡ್ರಿ, ರೂಟ್ ಲೆವೆಲಿಂದ ಅಂದರೆ ಬಿಗಿನಿಂಗಿಂದ ಹಿಂಗೆ ಮಾಡ್ಕೊಂಬಿಡ್ರಿ ಪ್ರಾಕ್ಟೀಸ್ನ. ಅದರ ಅರ್ಥ ಏನಪ್ಪ ಅಂದರೆ ಕೆಲವೊಂದು ಪ್ರಾಬ್ಲಮ್ ನೀವು ಎಕ್ಸ್ ಅಂತ ತೊಗೊಳ್ರಿ, ಕೆಲವೊಂದು ಪ್ರಾಬ್ಲಮ್ ಎಕ್ಸ್ ಅಂತ ತೊಗೊಳಕ್ಕಾಗಲ್ಲ, ಹೌದಾ. ಸೊ ಬೆಸ್ಟ್ ಏನಪ್ಪ ಅಂದರೆ ಯಾವಾಗಲೂ ಅಜಂಪ್ಷನ್ ಎಕ್ಸ್ ಅಂತ ತೊಗೊಳೋದು ಮಾಡ್ಕೊಂಡು ಸ್ಟಾರ್ಟ್ ಮಾಡಿಬಿಡ್ರಿ. ಇವಾಗಲಿಂದ ಮಾಡ್ಕೊಡ್ರಿ. ಈ ಸೆಮಿಸ್ಟರ್ ಆಗಲಿ ಮುಂದಿನ ಸೆಮಿಸ್ಟರ್ ಆಗಲಿ ಆನ್ಸರ್ ಮಾಡೋದು ಬಹಳ ಈಸಿ ಆಗುತ್ತೆ ನಿಮಗೆ. ಬರೆಯೋದೊಂದು ಹೇಳಲ್ಲ, ಎಕ್ಸ್ಟ್ರಾ ಬರೀತೀರ ಅಷ್ಟೇ, ಅದನ್ನ ಬಿಟ್ಟು ಏನಾಗಲ್ಲ. ಯು ಆರ್ ನಾಟ್ ಲೂಸಿಂಗ್ ಎಟ್ ಆಲ್ ಎನಿಥಿಂಗ್. ಸೊ ಆನ್ಸರ್ ಮಾಡಿ ಹೇಳಿರಿ ಇವಾಗ ಯಾವ್ದು ಬೆಸ್ಟ್ ನಿಮಗೆ ಇವೆರಡರಲ್ಲಿ. ಮೆಥಡ್ 1, ಮೆಥಡ್ 2. ಇದು ಮೆಥಡ್ 2 ಹೇಳಿದ್ದು ನನಗೆ, ಇದಿಷ್ಟು ಹೇಳಿದ್ದು ಮೆಥಡ್ 1. ಇದು ಯಾವ ಮೆಥಡ್ ಬೆಸ್ಟ್ ನಿಮಗೆ, ಮೆಥಡ್ 1 ಆರ್ ಮೆಥಡ್ 2? ಒಪ್ಪು ಮಾಡಿರಿ, ಮೈಕ್ ಒಪ್ಪು ಮಾಡಿ ಮಾತಾಡ್ರಿ. First method. First method or second method? Okay, someone is saying that second, someone is saying that first. I will show you both. The best which one is you take it. But ನನಗೆ ಕೇಳಿದ್ರೆ ನೀವು ಫಸ್ಟ್ ಮೆಥಡ್ನ ಯಾವಾಗಲೂ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತೀನಿ. ಐ ವಿಲ್ ಶೋ ಯು ಆಲ್ ಮೆಥಡ್ಸ್. ನಾವು ನಿಮ್ಮ ಆನ್ಸರ್ ರೈಟ್ ರಾಂಗ್ ಅಂತ ನೋಡ್ಕೊಳ್ಳಿಕ್ಕೆ ಕ್ರಾಸ್ ವೆರಿಫೈ ಮಾಡ್ತದೆ ನೋಡಿ ಇವಾಗ. ಐ ವಿಲ್ ಶೋ ಹೌ ಟು ಫೈಂಡ್ ದ ಕ್ರಾಸ್ ವೆರಿಫಿಕೇಶನ್. ಕ್ರಾಸ್ ವೆರಿಫೈ ಮಾಡ್ತದೀನಿ. ನಿಮ್ದು ಆನ್ಸರ್ ಎಷ್ಟು ಬಂತ ಹೇಳಿ 80,000 ಬಂತಿಲ್ಲ ಆನ್ಸರ್. ಸೊ 80,000 ರೂಪಿ ಪ್ರಾಫಿಟ್ ಹೌ ಮಚ್? 12%, 15% ಮಾಡಿ ನೋಡಿರಿ, 12,000 ಬರುತ್ತೆ ಆನ್ಸರ್. ಇದು ಕರೆಕ್ಟ್ ಇಲ್ಲ ಆನ್ಸರು. ಕ್ವಶನಾಗಿ ಕೊಡಿದ್ದು 12,000 ಅಲ್ಲ ಅವ್ರ ಆನ್ಸರ್ನ. ಸೊ ಕ್ರಾಸ್ ವೆರಿಫೈ ಮಾಡ್ಕೋಬೋದು, ಎಲ್ಲ ಪ್ರಾಬ್ಲಮ್ನು ಕ್ರಾಸ್ ವೆರಿಫೈ ಮಾಡ್ಬೋದು. ಯಾವ ಕ್ವಶನು ಕ್ರಾಸ್ ವೆರಿಫೈ ಮಾಡೋಕ್ಕೆ ಬರೋಂಗಿಲ್ಲ ಅನ್ನಂಗಿಲ್ಲ. ಎಲ್ಲ ಕ್ವಶನ್ಸು ನಿಮ್ಗೆ ಆನ್ಸರ್ ಚೆಕ್ ಮಾಡ್ಕೋಬೋದು ನೀವು. ಅಲ್ಲೇ ನಿಮ್ಗೆ ಗೊತ್ತಾಗುತ್ತೆ ನೀವು ರೈಟ್ ಮಾಡಿದ್ರೆ ರಾಂಗ್ ಮಾಡಿರಿ ಆನ್ಸರ್ ಅನ್ನೋದನ್ನು. ಶಾಲ್ ಐ ಮೂವ್ ಟು ನೆಕ್ಸ್ಟ್ ಕ್ವಶನ್? ದೆನ್ ಮಾತಾಡ್ರಿ. ಎಲ್ರಿಗೂ ಅರ್ಥ ಆಯ್ತಾ ಇದು? ಓಕೆ, ದೆನ್ ಟೇಕ್ ಡೌನ್ ದ ನೆಕ್ಸ್ಟ್ ಪ್ರಾಬ್ಲಮ್. ನೆಕ್ಸ್ಟ್ ಪ್ರಾಬ್ಲಮ್ ಬರೆಸ್ತಾರೆ, ಬರ್ಕೊಡ್ರಿ. A man spends, next question, you write the serial number, question number, serial number ನೀವು ಹಾಕ್ತಾ ಹೋಗ್ರಿ. A man spends 78% of his income. A man spends 78% of his income and saves rupees 44 and saves rupees 44, full stop, continue. What is his income? What is his income? Question complete. I think the question is 11 now. Answer is 11th question. 11th answer ಅಲ್ಲ ಇವಾಗಿದೆ. Am I right? 12. Okay. Question answer is 12. Okay.
ಇಫ್ ಯು ರೀಡ್ ದ ಕ್ವಶನ್, ಇದು ಎಕ್ಸಾಮ್ನ ಬರ್ಬೋದು ನೋಡ್ರಿ, ನಿಮಗೆ ಕೇಳಿದಾರೆ ಹಿಂದೆ, ಈಗೇನು ಬರ್ಸಿದ್ನಲ್ಲಪ್ಪ ಕ್ವಶನ್ ಎಕ್ಸಾಮ್ನ ಬಂದಿದೆ ಒಮ್ಮೆ, ಸ್ವಲ್ಪ ಸೀರಿಯಸ್ ಮಾಡ್ಕೊಂಡು ಕಾಂಪಿಟೇಟಿವ್ ಎಕ್ಸಾಮ್ ಬರುತ್ತೆ. ವಾಟ್ ದೇ ಹ್ಯಾವ್ ಗಿವನ್, ಏನು ಕೊಡಿದಾರೆ ಕ್ವಶನಲ್ಲಿ? ಸ್ಪೆಂಡ್ಸ್ ಅಂತ ಹೇಳ್ಯಾರ ಅವರು. ಸ್ಪೆಂಡ್ಸ್ ಅಂದ್ರೆ ಏನು? ಎಕ್ಸ್ಪೆನ್ಸಸ್. ಎಕ್ಸ್ಪೆನ್ಸಸ್ ಎಷ್ಟು ಅದ ರೀ? 78% ಅದ. ಕ್ಲಿಯರ್? 78% ಸ್ಪೆಂಡ್ ಮಾಡ್ತಾನೆ ಅವನು, ಕ್ವಶನ್ನ ಕೊಟ್ಟಿದ್ದು. ಸೇವ್ ಮಾಡೋದು ಎಷ್ಟು ಮಾಡ್ತಾನೆ ಅಂದರೆ ಅಮೌಂಟ್ನ ಸೇವ್ ₹44. ಇದರ ಅರ್ಥ ಏನಪ್ಪ ಅಂದರೆ ಎಕ್ಸ್ಪೆನ್ಸ್ ಮಾಡಿದ್ದು ಪರ್ಸೆಂಟೇಜಾಗಿ ಕೊಟ್ಟಿದ್ದಾನೆ ಅವನು, ಸೇವ್ ಆಗಿದ್ದು ರುಪೀಸಲ್ಲಿ ಕೊಟ್ಟಿದ್ದಾನೆ. ಸೊ ಯು ಜಸ್ಟ್ ಚೆಕ್ ದಟ್ ಹೌ ಮಚ್ ಯುವರ್ ಸೇವಿಂಗ್ ಈಸ್ ಇನ್ ಪರ್ಸೆಂಟೇಜ್. ಲೆಟ್ ಟೋಟಲ್ ಇನ್ಕಮ್ ಎಕ್ಸ್. ನಾನು ಆಗಲೇ ಹೇಳ್ದಂಗೆ ಎಲ್ಲ ಪ್ರಾಬ್ಲಮ್ ನೀವು ಎಕ್ಸ್ ಅಂತ ತೊಗೊಂಡು ಮಾಡ್ಕೋಬೋದು, ಬೆಸ್ಟ್ ಅಂತ ಹೇಳ್ತೀನಿ. ಟೋಟಲ್ ಇನ್ಕಮ್ ಈಸ್ ಎಕ್ಸ್ ಲೆಸ್ ಹೌ ಮಚ್ ಎಕ್ಸ್ಪೆನ್ಸಸ್ ಈಸ್ ದೇರ್? 78%. 78% ಆಫ್ ವಾಟ್? 78% ಆಫ್ ದಿಸ್ ಎಕ್ಸ್. ರಿಮೆಂಬರ್, ಎಕ್ಸ್ ಮೀನ್ಸ್ ಆ್ಯಕ್ಚುಲಿ 1x. ಇದು ಎಕ್ಸ್ ಅಂದರೆ ಏನು ಹೇಳಿಲ್ಲ, 1 ಅಂತ ಇರುತ್ತೆ ಇಲ್ಲಿ, ಆ್ಯಕ್ಚುಲಿ ಇಲ್ಲಿ 1 ಅಂತ ಇರುತ್ತೆ. ಸೊ ಯು ಟೇಕ್ ಇಟ್ ಆಸ್ ಓನ್ಲಿ ಎಕ್ಸ್. 78% ಆಫ್ 1x ಮಾಡಿರಿ, 0.78x ಬರುತ್ತೆ. ರಿಪೀಟ್ ಮಾಡ್ತದೆ ಇನ್ನೊಮ್ಮೆ, 1x ಮೇಲೆ ಇಂಟು 78% ಮಾಡಿರಿ, ಏನಾಗುತ್ತೆ ಹೇಳ್ರಿ? 1 × 78/100 ಇದ್ದಂಗೆ ಅದು 0.78 ಆಗುತ್ತೆ. ಎಕ್ಸನ್ನು ಆ್ಯಸ್ ಇಟ್ ಈಸ್ ಎಕ್ಸ್ ಅಂತ ಬರೀರಿ. ಡೈರೆಕ್ಟಾಗಿ ಮಾಡಿಕೊಡ್ರಿ, ಎಲ್ಲ ಪ್ರಾಬ್ಲಮ್ ಇದು ಮಾಡ್ಬೇಕಂತೇನಿಲ್ಲ, ಡೈರೆಕ್ಟಾಗಿ ಮಾಡಿಕೊಡ್ರಿ ಇದನ್ನು. ಸೊ ಎಕ್ಸ್ ಮೀನ್ಸ್ ಇಟ್ ಈಸ್ ನಾಟ್ ಓನ್ಲಿ ಎಕ್ಸ್, ಇಟ್ ಈಸ್ 1x. ಕ್ಲಿಯರ್ ಆಯ್ತು ಎಲ್ಲರಿಗಿದು? 1x ನಲ್ಲಿ ನೀವು ಇಂಟು 0.78 ಮಾಡಿದ್ರೆ 0.78 ಬರುತ್ತೆ. ನಾವು 1x ಮೈನಸ್ 0.78 ಮಾಡಿಸ್ಕೊಂತ ಹೇಳಿದ್ರೆ 0.22x ಉಳಿಯುತ್ತೆ ಬ್ಯಾಲೆನ್ಸ್. ಸೊ 1x ಈಸ್ ಇನ್ಕಮ್ ಮೈನಸ್, ಹಿಂಗೂ ಬರಿಬೋದು ನೀವು, 100 ರೂಪಾಯಿ ಇನ್ಕಮ್ ಅಂತ ಅಂದ್ಕೊಳ್ರಿ, 78 ರೂಪಾಯಿ 78% ಮಾಡಿದ್ರೆ 22 ಬರುತ್ತೆ. ಇದು ಮೆಥಡ್ ಕರೆಕ್ಟೇ, ಬಟ್ ಬೆಸ್ಟ್ ಮೆಥಡ್ ಯಾವ್ದು ಹೇಳಿ? ಅಗೇನ್ ಐ ವಿಲ್ ಸ್ಟ್ಯಾಂಡ್ ವಿತ್ ಅಗೇನ್ ಎಕ್ಸ್ ಓನ್ಲಿ. ಸೊ 0.22x ಬರುತ್ತೆ, ಅದರ್ವೈಸ್ 22 ಬರುತ್ತೆ. ಇಲ್ಲಿ ಯಾವ್ದಾದ್ರು ತಗೊಳ್ರಿ. ವಾಟ್ ಇಸ್ ದಿಸ್ 22 ಆರ್ 0.22? ಸೇವಿಂಗ್ಸ್. ಇದು ಏನು ಆ್ಯಕ್ಚುಲಿ ಫಾರ್ಮುಲಾ ಏನು? ಸೇವಿಂಗ್ಸ್ ಈಕ್ವಲ್ ಟು ಏನು? ಸೇವಿಂಗ್ಸ್ ಈಕ್ವಲ್ ಟು ಇನ್ಕಮ್ ಮೈನಸ್ ಎಕ್ಸ್ಪೆನ್ಸ್ ಅಲ್ಲ. ಇನ್ಕಮ್ನಲ್ಲಿ ಎಕ್ಸ್ಪೆನ್ಸ್ ತೆಗಿರಿ, ಏನು ಬರುತ್ತೆ ನಿಮ್ಗೆ? ಸೇವಿಂಗ್ಸ್ ಬರುತ್ತೆ. ಅದನ್ನ ಮಾಡಿ ನೋಡಿ, ಇನ್ಕಮ್ ಮೈನಸ್ ಎಕ್ಸ್ಪೆನ್ಸಸ್ ಉಳಿದಿದೆ ನಿಮಗಿಲ್ಲ ಸೇವಿಂಗ್ಸ್. ನಾವು ಸೇವಿಂಗ್ಸ್ ಈಕ್ವಲ್ ಟು 0.22x. ಹೌ ಮಚ್ ಆ್ಯಕ್ಚುಲಿ ಯುವರ್ ಸೇವಿಂಗ್ ಇಸ್ ಗಿವನ್? ಸಿ ಹಿಯರ್, ಸೇವಿಂಗ್ಸ್ ಎಷ್ಟು ಕೊಟ್ಟರೆ ಪ್ರಾಬ್ಲಮ್ ಅವರು? 44. ಸೇವಿಂಗ್ಸ್ದಲ್ಲಿ ಬರ್ಕೊಡ್ರಿ, ಸೇವಿಂಗ್ ಈಸ್ 44, ಅಮೌಂಟ್ ಈಸ್ 44 ಈಕ್ವಲ್ ಟು 0.22x. ಇದನ್ನು ಸಿಂಪ್ಲಿಫೈ ಮಾಡಿ ಆನ್ಸರ್ ಸಿಗುತ್ತೆ ನಿಮ್ಗೆ. ಏನು ಹೇಳ್ರಿ? ದೆನ್ ಶಿಫ್ಟ್ ದಿಸ್ ಒನ್ ದಿಸ್ ಈ ಕಡೆ ಶಿಫ್ಟ್ ಮಾಡಿಕೊಡ್ರಿ. ಏನಾಗುತ್ತೆ? 44 ಡಿವೈಡ್ ಬೈ 0.22, 0.22 equal to x. Then x equal to, anyone do it? 44 by 0.22. 200. ಇದು ನಾನು ಮಾಡಿದ್ದು, ಎಕ್ಸ್ ಮಾಡಿದ್ದು. ಸರ್ ಇಲ್ಲ, ನಾವು ಇದನ್ನು ಡೈರೆಕ್ಟ್ ಮಾಡ್ಕೊತ ಹೆಂಗೆ ಮಾಡ್ಬೇಕು ಹೇಳ್ರಿ? ಯುವರ್ ಇನ್ಕಮ್ ಈಸ್ 100, ಯುವರ್ ಎಕ್ಸ್ಪೆನ್ಸಸ್ ಈಸ್ 78%, means 78% ಆಫ್ 100 means 78. ಯುವರ್ ಸೇವಿಂಗ್ ಈಸ್ 22. Therefore, income equal to 44 divided by 22 into 100. So it becomes 400 only. Sorry, 200 only. 200 ಬರುತ್ತೆ ಇದು. ಬೋತ್ ಆರ್ ಕರೆಕ್ಟ್. ಅಗೇನ್ ಐ ವಿಲ್ ಸ್ಟ್ಯಾಂಡ್ ವಿತ್ ದಿಸ್ ಒನ್. ಈ ಥರ ಮಾಡೋದು ಬೆಸ್ಟ್. ನೀವು ಎಕ್ಸ್ ಅಂದ್ರೆ ಏನು ತೊಗೊಂಡ್ರೆ, ಇನ್ಕಮ್ ಅಂತ ತೊಗೊಂಡ್ರೆ, ಇನ್ಕಮ್ ಈಕ್ವಲ್ ಟು ಎಷ್ಟಾಗಿದೆ? 200. ಈಗ ನಾವು ಮಾಡಿ ಕರೆಕ್ಟ್ ಇದನ್ನ ಚೆಕ್ ಮಾಡ್ಕೊಂಡು ನೋಡ್ಬೇಕಾದ್ರೆ ನೀವು. ಸೊ ಯುವರ್ ಇನ್ಕಮ್ ಈಸ್ 200 ನಾವು, ಆ್ಯಕ್ಚುಲ್ ಇನ್ಕಮ್ ಈಸ್ 200. ಯುವರ್ ಎಕ್ಸ್ಪೆನ್ಸ್ ಹೌ ಮಚ್? 78% ಆಫ್ ದಿಸ್. ಮಾಡಿ ನೋಡ್ರಿ, 78% ಆಫ್ ದಿಸ್ ಈಸ್ ಯುವರ್ ಎಕ್ಸ್ಪೆನ್ಸಸ್. ಎನಿವನ್ ಡೂ ಇಟ್? ಮಾಡಿ ಯಾರೊಬ್ಬರು. 78% ಇದು ಕ್ರಾಸ್ ವೆರಿಫೈ ಮಾಡ್ತದೆ. ಆಲ್ಟರ್ನೇಟಿವ್ ನಾವು ಮಾಡಿದ ರೈಟ್ ರಾಂಗ್ ಚೆಕ್ ತೋರಿಸ್ತದೆ. ಎನಿವನ್ ಡೂ ಇಟ್? 78% ಆಫ್ 200 156 ಬರುತ್ತೆ. ಯಾವ ರೈಟ್? 78% ಆಫ್ 200. ಬ್ಯಾಲೆನ್ಸ್ ಎಷ್ಟು ಕೊಡ್ತೀನಿ ಇಲ್ಲಿ? 44. ದಟ್ ಈಸ್ ಸೇವಿಂಗ್ಸ್. ನಿಮ್ಮ ಕ್ವಶನಾಗ ಕೊಟ್ಟಿದ್ದು ಎಷ್ಟು ಅವ್ರು ಸೇವಿಂಗ್ಸ್ ಅಂತ ಹೇಳಿ? 44 ಕೊಟ್ಟಿದ್ರಲ್ಲ ತಾನೆ? ನೋಡ್ರಿ, ನಾ ಹೇಳಿದ್ದು ಏನಾದ್ರೆ ಫಾಸ್ಟ್ ಆಯ್ತಾ? ಅರ್ಥ ಆಯ್ತಾ ಆನ್ಸರ್ ಮಾಡಿದ್ದು?
ಐ ಆಮ್ ವೇಟಿಂಗ್ ಫಾರ್ ಯುವರ್ ರಿಪ್ಲೈ. ನೀವು ಮಾತಾಡಲಿಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಚಾಟ್ ಬಾಕ್ಸಲ್ಲಿ ಆದರೆ ಇನ್ನೊಂದು ರಿಪೀಟ್ ಮಾಡಲ. ಭಾಳ ಸಿಂಪಲ್ ಅದು. ಏನು ಕೊಟ್ರೆ ಅವ್ರಿಗೆ ಪ್ರಾಬ್ಲಲ್ಲಿ, ನಿಮ್ಮ ಪ್ರಾಬ್ಲಲ್ಲಿ ಸೇವಿಂಗ್ಸ್ ಕೊಟ್ರ, ಇನ್ನೊಂದು ಏನು ಕೊಟ್ಟಿದ್ದಾರೆ ಹೇಳ್ರಿ, ಪರ್ಸೆಂಟೇಜ್ ಕೊಟ್ಟಿದ್ದಾರೆ ಅಷ್ಟೇ. ನಿಮ್ಮ ಕ್ವಶನ್ ಏನು ಕೊಟ್ಟರೆ ಹೇಳ್ರಿ ಅವರು, ಸ್ಪೆಂಡ್ಸ್ ಅಂತ ಕೊಟ್ರೆ. ಸ್ಪೆಂಡ್ಸ್ ಅಂದರೆ ಎಕ್ಸ್ಪೆನ್ಸಸ್. ಎಕ್ಸ್ಪೆನ್ಸಸ್ ರೇಟ್ 78%. ಎಕ್ಸ್ಪೆನ್ಸಸ್ 78 ಇದ್ರೆ ಇನ್ಕಮ್ ಎಷ್ಟು ನಿಮ್ಮದು ಪರ್ಸೆಂಟೇಜ್ ಕೊಡಿದ್ರೆ 100 ಅಂತ ತೊಗೋಬೇಕು. ತೊಗೊಂಡಾಗ 100 ಅಂತ ತೊಗೊಳ್ರಿ, ಇಲ್ಲ ಎಕ್ಸ್ ಅಂತ ತೊಗೊಳ್ರಿ. ಹೌದಾ? ಲೆಸ್ ಎಕ್ಸ್ಪೆನ್ಸಸ್ 78 ರೂಪಿ. 100 ರೂಪಿ ಇನ್ಕಮ್ನಲ್ಲಿ 78% ಎಕ್ಸ್ಪೆನ್ಸ್ ತೆಗೆದ್ರೆ ಎಷ್ಟು ಉಳಿತೀನಿ ಇನ್ಕಮ್? ಸರ್ ಸೇವಿಂಗ್ಸ್ ಎಷ್ಟು ಉಳಿತು? 22 ಉಳಿಯುತ್ತೆ. ಹೀಗಾದ್ರೆ ಮಾಡ್ಕೊಡ್ರಿ. ಇಲ್ಲ ಎಕ್ಸ್ ಮೈನಸ್ 0.78 ಎಕ್ಸ್ ಮಾಡ್ಕೊಡ್ರಿ. ಎಷ್ಟು ಉಳಿತೀನಿ? 0.22 ಉಳಿಯುತ್ತೆ. ಸೊ ಹಂಗೆ ಏನಾಯ್ತು, ಸೇವಿಂಗ್ಸ್ ಎಷ್ಟು ಉಳಿತು? 0.22 ಎಕ್ಸ್ ದರ್ವಾಯ್ಸ್ 22. ಈಗ ಯಾವ್ದು ತೊಗೊಂಡ್ರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಸೇವಿಂಗ್ಸ್ ಈಕ್ವಲ್ ಟು ಎಷ್ಟು ಹೇಳಿರಿ? ಸೇವಿಂಗ್ಸ್ ಈಕ್ವಲ್ ಟು ಎಷ್ಟು ಅದ ಇಲ್ಲಿ? ಸೇಮ್ ಲೈನ್ ಇದು. ಸೇವಿಂಗ್ಸ್ ಈಕ್ವಲ್ ಟು 0.22 ಎಕ್ಸ್. ಸೇವಿಂಗ್ಸ್ ಈಕ್ವಲ್ ಟು 0.22 ಎಕ್ಸ್. ಹೌ ಮಚ್ ದೇ ಹ್ಯಾವ್ ಗಿವನ್ ದ ಪ್ರಾಬ್ಲಮ್? ಸೇವಿಂಗ್ಸ್ ಎಷ್ಟು ಕೊಟ್ರೆ ಪ್ರಾಬ್ಲಮ್ ಇಲ್ಲ ಅವರು? 44 ಕೊಟ್ರೆ. ಸೇವಿಂಗ್ಸ್ ಕೆಳಗೆ ಬರ್ದಾನ ಇಲ್ಲಿ. ಈಕ್ವಲ್ ಟು ಇದು ಆ್ಯಡ್ ಇಸ್ ಬರ್ರಿ, ಸೇಮ್ ಆ್ಯಡ್ ಇಸ್ ಬರ್ರಿ. ಇದನ್ನು ಸಿಂಪ್ಲಿಫೈ ಮಾಡಿರಿ. ಎಕ್ಸ್ ಈ ಕಡೆ ಇಟ್ಬಿಟ್ಟು 0.22 ಈ ಕಡೆ ಶಿಫ್ಟ್ ಮಾಡಿರಿ. ಎಷ್ಟು ಬರುತ್ತೆ? 44/0.22 ಎಕ್ಸ್ ಈಕ್ವಲ್ ಟು ಯು ವಿಲ್ ಗೆಟ್ 200 ಬರುತ್ತೆ. ಇದು ಒಂದು ಮೆಥಡ್. ಇದು ಇಲ್ಲ ಸರ್ ನಾವು ಈ ಮೆಥಡ್ ಮಾಡೋದಾದ್ರೆ ಏನು ಮಾಡ್ಬೇಕು ಹೇಳ್ರಿ? 100 ರೂಪಾಯಿ ಇನ್ಕಮ್ ಅಂತ ನೋಡ್ರೆ 78 ರೂಪಾಯಿ ಎಕ್ಸ್ಪೆನ್ಸ್ ಆಗುತ್ತೆ. ಮಿಕ್ಕಿದಷ್ಟು ರೀ 22 ರೂಪಾಯಿ ಸೇವಿಂಗ್ಸ್ ಆಗುತ್ತೆ. 44 ರೂಪಾಯಿ ಕೊಟ್ಟಿದ್ದವರು ಅಂದರೆ ಪ್ರಾಬ್ಲಮ್ ಕೊಟ್ಟರೆ 44 ರೂಪಾಯಿ ಎಷ್ಟಕ್ಕೆ ಈಕ್ವಲೈಸ್ ಹೇಳಿರೋದು? 44 ರೂಪಾಯಿ 22 ರೂಪಾಯಿ ಈಕ್ವಲ್ ಅದ. ಇದು ಅವ್ರು ಕೊಟ್ಟಿದ್ದು ಪ್ರಾಬ್ಲಮ್. ಆ್ಯಕ್ಚುಲಿ ನಾವು ಮಾಡಿದ ಪ್ರಕಾಶ್ ಬಂದರೆ 22 ಬಂತು. ಡಿವೈಡ್ ಬೈ 22 ಇಂಟು 100 ಮಾಡಿರಿ. 100 ಯಾಕೆ ಮಾಡ್ತಾನೆ? ಇನ್ಕಮ್ ಬೇಕು ನಮಗಿಲ್ಲಿ, ಅದಕ್ಕೆ ಇನ್ಕಮ್ ಬೇಕಾದ್ರೆ 100 ಅಂತ ಮಾಡಿದ್ದೀನಿ. ಆನ್ಸರ್ ಮಾಡಿರಿ, 200 ಬರುತ್ತೆ. ಅಂಡರ್ಸ್ಟ್ಯಾಂಡಿಂಗ್ ಆಯ್ತಾ ಇದು ಆನ್ಸರು? ಡೌಟ್ ಇದ್ರೆ ಕೇಳ್ಬೋದು ನೀವು. ನಿಮಗೆ ಯಾರಿಗಾದ್ರೂ ಅರ್ಥ ಆಗಿಲ್ಲ ಕೇಳಿ. ಅರ್ಥ ಆಗಿದೆ ಅಂದರೆ ರಿಪೀಟ್ ಮಾಡ್ಬೇಕು, ಬೇಗ ಹೇಳ್ಬೇಕು. ನೆಕ್ಸ್ಟ್ ಹಂಗೆ ವೆಯ್ಟ್ ಮಾಡೋದು ಬೇಡ. ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಮೂವ್ ಆಗೋಣ. ದೆನ್ ರೈಟ್ ದ ನೆಕ್ಸ್ಟ್ ಕ್ವಶನ್. ನಾವು ಮುಂದಿನ ಕ್ವಶನ್ ಬರ್ಕೊಡ್ರಿ. ಇವೆಲ್ಲ ಆನ್ಸರ್ ಬರ್ಕೊಳ್ತಾ ಇದ್ದಾನೆ ಎಲ್ಲರೂ? ನೆಕ್ಸ್ಟ್ ಕ್ವಶನ್. A purchaser received a discount of 5%. A discount of 5%. Discount of 5% on selling price of an article. Selling price of an article. Full stop. Continue. If he paid rupees 38, what was the selling price of the article? What was the selling price of the article? Complete. Question complete. I will read once again question. A purchaser received 5% discount. See how much percent discount is there? 5% discount is there. Then 5% discount ಇದನ್ನು ಮಾಡ್ತಾರೆ ನೀವು ಆನ್ ಸೆಲ್ಲಿಂಗ್ ಪ್ರೈಸ್ ಅಂತ ಯಾರು ಕ್ಲಿಯರ್ ಆಗಿ ಆನ್ ಸೆಲ್ಲಿಂಗ್ ಪ್ರೈಸ್ 5% ಡಿಸ್ಕೌಂಟ್. ದೆನ್ ಇಫ್ ಹಿ ಪೇಡ್ rupees 38, ಹೌ ಮಚ್ ಹಿ ಪೇಡ್? 38 ರೂಪಿ ಪೇಡ್. 38 ರೂಪಿ ಹೇಗೆ ಪೇ ಮಾಡ್ತಾನೆ ಅವನು? ಸೆಲ್ಲಿಂಗ್ ಪ್ರೈಸ್ನಲ್ಲಿ ಎಕ್ಸಾಂಪಲ್ ನೋಡಿರಿ, ಸೆಲ್ಲಿಂಗ್ ಪ್ರೈಸ್ನಲ್ಲಿ ಮಾಡ್ತಾನೆ ಅವನು ಡಿಸ್ಕೌಂಟ್ ಲೆಸ್ ಮಾಡಿ ರಿಮೈನಿಂಗ್ ಪೇ ಮಾಡ್ತಾನೆ. ಕರೆಕ್ಟ್ ಆಯ್ತು? ಎಲ್ಲರಿಗೂ ಅರ್ಥ ಆಯ್ತಾ ಇದು ಮಾಡಿದ್ದು ಇಕ್ವೇಷನ್? ಇಕ್ವೇಷನ್ ನೆನ್ಪಡಕ್ಕೆ ಹೋಗ್ಬಿಟ್ಟಿದ್ರೆ ಪ್ರಾಕ್ಟಿಕಲ್ ಥಿಂಕ್ ಮಾಡಿರಿ.
ನೀವು ಒಂದು ಗೂಡ್ಸ್ನ ಬಾಯ್ ಮಾಡ್ತಾ ಇದ್ದೀರಿ, ಬಾಯ್ ಮಾಡುವಾಗ ಯು ಆರ್ ದ ಪರ್ಚೇಸರ್. ಎ ಪರ್ಚೇಸರ್ ರಿಸೀವ್ಡ್ ಎ ಡಿಸ್ಕೌಂಟ್ ಆಫ್ 5% ಆನ್ ದ ಸೆಲ್ಲಿಂಗ್ ಪ್ರೈಸ್ ಆ್ಯಂಡ್ ಹಿ ಪೇಡ್ ₹38. ಕ್ಲಿಯರ್? ಅಂದ್ರೆ ನಾನು ಗೂಡ್ಸ್ನ ಬಾಯ್ ಮಾಡ್ತಾ ಇದ್ದೀನಿ, 5% ಡಿಸ್ಕೌಂಟ್ನ ಕೊಡ್ತಾ ಇದ್ದಾರೆ ನನಗೆ ಬಾಯ್ ಮಾಡುವಾಗ 5% ಡಿಸ್ಕೌಂಟ್ ₹38 ಪೇ ಮಾಡ್ತಾ ಇದ್ದಾನೆ ನಾನು. ಹಾಗಿದ್ರೆ ಈ ಪೇಡ್ ಅಂತ ಏನಿದೆಲ್ಲ ಅಮೌಂಟ್ ಬಿಫೋರ್ ಡಿಸ್ಕೌಂಟ್ ಆಫ್ಟರ್ ಡಿಸ್ಕೌಂಟ್ ರೀ? ಮೈಕ್ ಓಪನ್ ಮಾಡಿ ಮಾತಾಡ್ರಿ. ಇಲ್ಲ ನಿಮಗೆ ಸಿ ಅರ್ಥ ಆಗಲ್ಲ. ಬಿಫೋರ್ ಡಿಸ್ಕೌಂಟ್ ಆಫ್ಟರ್ ಡಿಸ್ಕೌಂಟ್ ₹38. ಈಗ ನೀವು ಗೂಡ್ಸ್ನ ಬಾಯ್ ಮಾಡ್ತೀರಪ್ಪ ಅಂದ್ರೆ ಬಾಯ್ ಮಾಡುವಾಗ ಡಿಸ್ಕೌಂಟ್ ಆಮೇಲೆ ಪೇ ಮಾಡ್ತೀನಿ, ಹೌದಲ್ಲ? ಸೊ ಹಾಗಿದ್ರೆ ಡಿಸ್ಕೌಂಟ್ ಆದಮೇಲೆ ಹೆಂಗೆ ಬಡಿಬೇಕು ಹೇಳಿದ್ರೆ, ಲೆಟ್ ಸೆಲ್ಲಿಂಗ್ ಪ್ರೈಸ್ X. How much discount? 5% ಡಿಸ್ಕೌಂಟ್. 5% ಇದ್ಮೇಲೆ ಮಾಡಿ ಎಷ್ಟು ಬರುತ್ತೆ ರೀ? 0.05 ಬರುತ್ತೆ. ಮುಂದೆ ಎಕ್ಸ್ ಅಂತ ಬರೀರಿ. 5/100 ಎಷ್ಟು ಆಗತ್ತೆ ರೀ? 5/100 ಮೀನ್ಸ್ 0.05 ಬರುತ್ತೆ. ಎಕ್ಸ್ ಅಂತ ಅಡ್ಜಸ್ಟ್ ಬರೀರಿ ಯಾವಾಗಲೂ. ಸೊ ಇದು 1x ಇದ್ದಂಗೆ ಇದು. 1xನಲ್ಲಿ 0.05 ಎಷ್ಟು ಉಳಿತೀನಿ ನಾನು? 0.95x ಉಳಿಯುತ್ತೆ. ಅದರ 0.95x ಏನು ರೀ ಪೇಡ್ ಆಗಿದ್ದು. ಎಷ್ಟು ಪೇ ಮಾಡ್ತೀರಿ ನೀವು? ಹೀಗಾರ ಬರೀರಿ. ಇಲ್ಲ ಇನ್ನೊಂದು ಅಸಂಪ್ಷನ್ ಹೇಳ್ರಿ, ಇಫ್ ಯುವರ್ ಸೆಲ್ಲಿಂಗ್ ಪ್ರೈಸ್ ಇಸ್ ₹100, ಇಟ್ಸ್ 5% ಡಿಸ್ಕೌಂಟ್ ಅಂದರೆ ₹5 ಬರುತ್ತೆ ಡಿಸ್ಕೌಂಟ್. ಎಷ್ಟು ಉಳಿತೀರಿ ಇನ್ನು? 95 ಉಳಿತಾ. ನಿಮಗೆ ಯಾವ ಮೆಥಡ್ ಬೇಕೋ ಆ ಮೆಥಡ್ ಮಾಡಿಕೊಡ್ರಿ. ಬೆಸ್ಟ್ ಎಕ್ಸ್ ಅಂತ ಹೇಳಿದೆ ಮತ್ತು ನಾನು. ಸೊ ಪೇಯ್ಡ್ ಈಕ್ವಲ್ ಟು ಎಷ್ಟು ಆಗಿದ್ರೆ? ಪೇಯ್ಡ್ ಈಕ್ವಲ್ ಟು 0.95x. ಎಷ್ಟು ಪೇ ಮಾಡೋಣ ಆ್ಯಕ್ಚುಲಿ ಅವನು ಪ್ರಾಬ್ನಲ್ಲಿ ₹38 ಪೇ ಮಾಡ್ತಾ ಇದ್ದಾನವ. ಈಕ್ವಲ್ ಟು 0.95x. 38 divided by 0.95 equal to x. ಮಾಡಿ ಎಷ್ಟು ಬರುತ್ತೆ? What will be x now? ನೀವು ಈ ಮೆಥಡ್ ಮಾಡೋದಾಗ ಹಿಂಗೆ ಬರುತ್ತೆ ಇದು. ಈ ಮೆಥಡ್ ಮಾಡೋದಾದ್ರೆ ಎಕ್ಸಾಂಪಲ್ ಸೆಕೆಂಡ್ ಮೆಥಡ್ ಮಾಡೋದಾಗ ಹಿಂಗೆ ಬರೋದು ಡೈರೆಕ್ಟಾಗಿ. ಸೊ ದ ಸೆಲ್ಲಿಂಗ್ ಪ್ರೈಸ್ ಈಕ್ವಲ್ ಟು ಎಷ್ಟು ಹೇಳ್ರಿ? ₹38 ಡಿವೈಡ್ ಬೈ ಎಷ್ಟಕ್ಕದ ಇದು? 95 ಅದ ಇಂಟು 100. ಆನ್ಸರ್ ವಿಲ್ ಬಿ 40. ನೀವು ಯಾವ ಮೆಥಡ್ ಬೇಕೋ ಆ ಮೆಥಡ್ ಮಾಡ್ಬೋದು. ಬಟ್ ನೀವು ರಿಪೀಟ್ ಮಾಡ್ತದೆ ಮೇಲಿನ ಮೇಲೆ ಮುಂದೆ ಬಿಗ್ ಕ್ವಶನ್ಸ್ ನಿಮ್ಗೆ ಅರ್ಥ ಆಗಬೇಕು ಅಂದರೆ ಎಕ್ಸ್ ಅನ್ನೋದನ್ನು ಪ್ರಾಕ್ಟೀಸ್ ಇವಾಗಿಂದ ಮಾಡಿಕೊಡ್ರಿ. ಬೆಸ್ಟ್ ಮೆಥಡ್ ಅದು. ನಿಮಗೆ CA ಬಹಳ ಬೇಗ ಅರ್ಥ ಆಗುತ್ತೆ. ಎಕ್ಸ್ ಅಂತ ಇಟ್ಕೋಬೇಕು ಯಾವಾಗಲೂ. ಸ್ವಲ್ಪ ನೋಡಿದರೆ ಎರಡು ಕಂಪೇರ್ ಮಾಡಿದ್ರೆ ನೀವು ಇಲ್ಲಿ ಸ್ವಲ್ಪ ಭಾಳ ಬರಿಬೇಕಂತ ಅನಿಸುತ್ತೆ ನಿಮಗೆ. ಇಲ್ಲೇ ಬರಿಬೇಕು ಅನ್ಸುತ್ತೆ, ಇಲ್ಲಿ ಭಾಳ ಈಸಿ ಆಗುತ್ತೆ ಕ್ವಿಕ್ಕಾಗಿ. ಬಟ್ ಮುಂದೆ ಬರೋ ಕ್ವಶನ್ಸ್ ಹಂಗೆ ಆಗಂಗಿಲ್ಲ. ನಿಮ್ಗೆ ಇದೇ ಬೇಕಾಗುತ್ತೆ, ಎಕ್ಸ್ ಅಂತಂದ್ರೆ ಅರ್ಥ ಆಗುತ್ತೆ. ಇದು ಮಾಡ್ಲಿಕ್ಕೆ ಬರೋದೇ ಇಲ್ಲ ನಿಮಗೆ ಈಗ ಡೈರೆಕ್ಟಾಗಿ. ಅದಕ್ಕೆ ಇವಾಗಲೇ ಮಾಡ್ಕೊಂಡ್ಬಿಡ್ರಿ, ಎಲ್ಲ ಪ್ರಾಬ್ಲಮ್ನ ಹೀಗೆ ಪ್ರಾಕ್ಟೀಸ್ ಮಾಡಿಕೊಡ್ರಿ. ಕ್ರಾಸ್ ವೆರಿಫೈ ಮಾಡಿ ನೋಡಿರಿ. ಇವಾಗ ನಿಮ್ಮ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಐತ್ರಿ? ₹40 ಐತಿ. ಡಿಸ್ಕೌಂಟ್ ಎಷ್ಟು ಆಗ್ತದೆ? ನಾವು 5% ಡಿಸ್ಕೌಂಟ್ ಕೊಡ್ತಾನೆ. 5% ಡಿಸ್ಕೌಂಟ್ ನಾವು 40 ಮಾಡಿ ನೋಡಿರಿ, ₹2 ಬರುತ್ತೆ. ಎಷ್ಟು ಪೇ ಮಾಡ್ತೀರಿ ನೀವು? 38. ಸೇಮ್ ಅಂತ ಆನ್ಸರ್ ಕ್ವಶನ್ ಕೊಟ್ಟಿದ್ದವರು. ಸೆಲ್ಲಿಂಗ್ ಪ್ರೈಸ್ 48, 5% ಡಿಸ್ಕೌಂಟ್ ತೆಗಿರಿ, ಎಷ್ಟು ಉಳಿತು ಇನ್ನು? ₹38. ಎಲ್ರಿಗೂ ಆಗ್ತದ ಕ್ವಶನ್ಸ್ ಎಲ್ಲ ಇವು ಇವತ್ತು ಹೇಳಿದ್ದು. ನಾನು ಇವಾಗ ಕ್ಲಾಸಿಗೆ ವೈಂಡ್ ಮಾಡ್ತೀನಿ. ಮೈಕ್ ಓಪನ್ ಮಾಡಿಬಿಟ್ಟು ಮಾತಾಡ್ರಿ. ಅದರ್ವೈಸ್ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಟೀಚ್. ಗುಡ್. ಯಾರಿಗಾರ ಡೌಟ್ ಇದನ್ನ ಇವತ್ತು ಹೇಳಿದ ಪ್ರಾಬ್ಲಮ್ಸಲ್ಲಿ ನಂಬರ್ ಆಫ್ ಪ್ರಾಬ್ಲಮ್ಸ್ ಎಷ್ಟು ಹೇಳಿದೆ ನೋಡ್ರಿ. ಅಷ್ಟು ಪ್ರಾಬ್ಲಮ್ಸ್ ಕ್ಲಿಯರ್ ಆಗಿದಾವ. ಓಪನ್ ಮಾಡಿ ಹೇಳಿ ನೀವು ಎಕ್ಸ್ ಅಂತ ತೊಗೊಳ್ಳೋದು ಬೆಸ್ಟು, ಡೈರೆಕ್ಟ್ ಮಾಡೋದು ಬೆಸ್ಟಾ? ಯಾವ್ದು ಬೆಟರ್ ನಿಮಗೆ? ಆಲ್ವೇಸ್ ಯು ಗೋ ವಿತ್ ಎಕ್ಸ್. ನೀವು ಎಕ್ಸ್ ಅಂತ ಇಟ್ಕೊಂಡು ಮಾಡಿಬಿಡ್ರಿ, CA ಅರ್ಥ ಆದಂಗೆ ನಿಮಗೆ. ಎಲ್ಲ ಪ್ರಾಬ್ಲಮ್ ಎಕ್ಸ್ ಅಂತ ಇಟ್ಕೊಂಡ್ಬಿಡ್ರಿ. ಇಟ್ ದ ಬೆಸ್ಟ್ ವೇ. ಓಕೆ, ಆನ್ಸರ್ ಬರ್ಕೊಂಡ್ರಿ. ಐ ಆಮ್ ಲಿವಿಂಗ್ ದ ಕ್ಲಾಸ್. ಸಿ ಯು ಟುಮಾರೋ. ಏನೋ ಡೌಟ್ ಇದ್ರೆ ಕಾಲ್ ಮಾಡಿ ಕೇಳಿರಿ. ಬಾಯ್.